कर्नाटक के हुबली में महादेवी परियोजना को लेकर किसानों का आंदोलन एक बार फिर तेज होता दिखाई दे रहा है, जहां किसानों ने केंद्र सरकार को एक सप्ताह का अल्टीमेटम देते हुए चेतावनी दी कि तय सीमा में समाधान नहीं हुआ तो आंदोलन उग्र रूप ले सकता है। दरअसल उनका कहना है कि वर्ष 2018 में ट्रिब्यूनल ने पेयजल के लिए 3.5 टीएमसी पानी के उपयोग की अनुमति दी थी और इसका गजट नोटिफिकेशन भी जारी हो चुका है। इसके बावजूद केंद्रीय वन जीव बोर्ड कथित टाइगर कॉरिडोर का हवाला देकर कलसा बंडूरी परियोजना को मंजूरी नहीं दे रहा है। वहीं किसानों ने केंद्र पर अनावश्यक देरी और राजनीतिक आरोप लगाते हुए कहा कि अनुमति नहीं मिलने पर केंद्रीय मंत्री के कार्यालय के सामने बड़ा प्रदर्शन किया जाएगा। ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ವಿಜಯೋತ್ಸವ ಮಾಡಿ 4 ವರ್ಷ ಕಳೆಯಿತು। ಮೊನ್ನೆ 21ನೇ ತಾರೀಕಿಗೆ ಕೇಂದ್ರ ಸರ್ಕಾರದ ವನ್ಯಜೀವಿಯಲ್ಲಿ ಒಂದು ಸಭೆ ಇತ್ತು। ಮಹದಾಯಿ ವಿಚಾರದಲ್ಲಿ ಇತ್ಯರ್ಥ ಆಗ್ತದೆ ಅಂತ ಹೇಳಿ ವಿಜಯೋತ್ಸವ ದಿನ ದೊಡ್ಡ ವಿಜಯೋತ್ಸವ ಮಾಡೋಣ ಅಂತ ಹೇಳಿದ್ರೆ ಆ ಒಂದು ದಿನಾನೇ 21ನೇ ತಾರೀಕು ವಿಜಯೋತ್ಸವ ದಿನಾನೇ ಅವರು ವನ್ಯಜೀವಿ ಮಂಡಳಿ ಏನು ನಮ್ದು ಒಂದು ಅಪ್ಲಿಕೇಶನ್ ಇತ್ತು ಅದು ತಿರಸ್ಕಾರ ಮಾಡೇವಂತೆ ಭೂಪೇಂದ್ರ ಯಾದವ್ ಅವರು ತಿರಸ್ಕಾರ ಮಾಡ್ಯಾರ। ಈ ತಿರಸ್ಕಾರ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತ್ರ ಇದೆ। ಆದಷ್ಟು ಬೇಗನೆ ಪ್ರಹ್ಲಾದ್ ಜೋಶಿ ಅವರು ಮಧ್ಯಸ್ಥಿಕೆ ವಹಿಸಿ ಸರಿಪಡಿಸಬೇಕು। ಸರಿಪಡಿಸದೇ ಇದ್ರೆ ನಾವು ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರುಗಡೆ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ। ಮತ್ತೊಂದು ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ಮೇಕೆದಾಟು ಕಾವೇರಿ ಚಿಂತನೆ ಮಾಡ್ತಾ ಇದೆ। ರಾಜ್ಯ ಸರ್ಕಾರ ಕೂಡ ಕೃಷ್ಣಾ ಮತ್ತು ಮಲಪ್ರಭಾ ವಿಚಾರದಲ್ಲಿ ತಾರತಮ್ಯ ಮಾಡಿದ್ದಕ್ಕರೆ ಆದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ ಆಗ್ತದೆ। ಈ ನಿಟ್ಟಿನಲ್ಲಿ ಮುಖ್ಯ ಪಾತ್ರ ವಹಿಸೋದು ಪ್ರಹ್ಲಾದ್ ಜೋಶಿ ಅವರು ಮುಖ್ಯ ಪಾತ್ರ ವಹಿಸಿ ಈ ವನ್ಯಜೀವಿ ಮಂಡಳಿಯನ್ನ ಸರಿಪಡಿಸಬೇಕು। ಸರಿಪಡಿಸಿದ್ರೆ ಉಗ್ರವಾದಂತ ಹೋರಾಟ ಅನಿವಾರ್ಯ ಆಗ್ತದಂತ ತಮ್ಮ ಮಾರ್ಗದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇವೆ। ಹೋರಾಟಗಾರರು ಕೇವಲ ಪ್ರಶ್ನೆ ಸೀಮಿತ ಯಾವ ರೂಪಕ್ಕೆ ಹೋಗ್ತೀರಿ ನೋಡಿ, ನಾವು 2015-16 ಇಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೇವೆ। 18ರಲ್ಲಿ ಟ್ರಿಬ್ಯುನಲ್ ಆದೇಶ ಬಂದಾಗ 13.5 ಟಿಎಂಸಿ ಅವತ್ತು ಅಮಿತ್ ಶಾ ಅವರು ಯಡಿಯೂರಪ್ಪನವರು ಯೋಗಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕರ್ಕೊಂಡ್ಬಂದು ವಿಜಯೋತ್ಸವ ಮಾಡಿದ್ರು। ವಿಜಯೋತ್ಸವ ಮಾಡೋದಕ್ಕೆ ನಾವು ಯಾವುದೇ ರೀತಿ ಅಪಸರ ಇಲ್ಲ। ಆದ್ರೆ ಈ ಭಾಗದ ನೀರಿನ ವಿಚಾರ ಬಂದಾಗ ನೀವು ಯಾಕೆ ತಾರತಮ್ಯ ಮಾಡ್ತೀರಿ? ಗೋವಾ ಒಂದು ಸಣ್ಣ ಪುಟ್ಟ ರಾಜ್ಯ, ಅಲ್ಲಿ ಇರೋದು 2 MP, ಅವ್ರಿಗೆ ನೀವು ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ಲನೋ? ನೀವು 400 KV ವ್ಯಾಟ್ ಅನ್ನ ಅರಣ್ಯ ಪ್ರದೇಶದಾಗಿಂದ ತಗೊಂಡು ಹೋಗ್ತಾ ಇದ್ದೀರಿ। ಇಲ್ಲಿ ಆನಿ ಕಾರಿಡಾರ್ ಇದೆ, ಹುಲಿ ಕಾರಿಡಾರ್ ಇದೆ, ಜಿಂಕೆ ಕಾರಿಡಾರ್ ಇದೆ, ಅದ್ರ ಮಧ್ಯದಾಗಿಂದ ನೀವು ಕರೆಂಟ್ ಯೋಜನೆಯನ್ನು ಮಾಡ್ತಾ ಇದ್ದೀರಿ। ಕುಡಿ ನೀರಿನ ಯೋಜನೆ ಬಂದಾಗ ಯಾಕೆ ನೀವು ಈ ರೀತಿ ರಾಜಕಾರಣ ಮಾಡ್ತಾ ಇದ್ರಿ? ಯಾಕೆ ನೀವು ಉತ್ತರ ಕರ್ನಾಟಕ 4 ಜಿಲ್ಲೆ 13 ತಾಲೂಕಿನ ಜನರಿಗೆ ಮೋಸ ಮಾಡ್ತೀರಿ? ಇದನ್ನು ಹೊರತುಪಡಿಸಿ ಈ ಭಾಗದ ಜನರಿಗೆ ತಾವು ಇರಬೇಕು, ಇಲ್ದಿದ್ರೆ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಹೇಳಕ್ ಇಚ್ಛೆ ಪಡ್ತೀವಿ। 1 ವಾರ ಗಡುವು ಕೊಡ್ತೇವೆ, 1 ವಾರ ಆದ್ಮೇಲೆ ಪ್ರಹ್ಲಾದ್ ಜೋಶಿ ಅವ್ರ ಕಚೇರಿ ಎದುರುಗಡೆ ಹೋರಾಟ ಮಾಡ್ತೇವೆ। ಹೋರಾಟ ಅಂತೂ ತೀವ್ರಗತಿಗೆ ತಗೊಂಡು ಹೋಗ್ತೇವೆ।